ಮೊಬೈಲಲ್ಲಿ ಏನೆಲ್ಲ ನೋಡಿದೆ? ಒಂದು ಕತೆ, ಹಾಂ. ಒಂದು ಚೈನಾ. ಚೈನಾ? ಯಾವ ಚೈನಾ ಅದು? ಅದು ಈಗ ತಿಂತಾರಲ್ಲ ಚೈನಾದವರ ಅದು. ಹಾಂ. ಚೈನಾದವರು ಏನೆಲ್ಲ ತಿಂತಾರೆ? ಎಂತ ಒಂದು ಮೊಟ್ಟೆ, ಹ್ಞೂ ಮೊಟ್ಟೆ ಅದನ್ನು ಇದರಲ್ಲಿ ಲಿಂಗಿ ಬಿಡ್ತಾರೆ ಒಂದು ಇಷ್ಟೇ ಚಮಚದಲ್ಲಿ. ಹ್ಞೂ ಅವರೆಲ್ಲ ಹಾಕೊಂಡಿರ್ತಾರೆ ತುಂಬ. ಹ್ಞೂ ಅದು ಹ್ಞೂ ಮತ್ತೆ ಕತೆ, ಹ್ಞೂ ಅಜ್ಜಿ ಮತ್ತೆ ಕಾಗೆ. ಹ್ಞೂ ಅಜ್ಜಿ ಒಬ್ಬ ಬಡವಿರ್ತಾರೆ. ಹ್ಞೂ ಅಜ್ಜ ಅವಾಗ ಸತ್ತೋಗ್ತಾರೆ. ಅಜ್ಜ ಸತ್ತೋಗುವಾಗ ಕಾಗೆ ಬಂದು ಕಾಗೆದ ಜೀವ ಆ ಅಜ್ಜಿಗೆ ಆಗೋದು. ಕಾಗೆ ಸತ್ತೋಗ್ತದೆ ಆವಾಗ ಅಜ್ಜಿಗೆ ಹುಷಾರಾಗೋದು. ಅದು ಅದೆರಡು ಮಾತ್ರ. ಮತ್ತೆ ಅಮ್ಮನ ನೋಡ್ಲಿಕ್ಕೆ ಬಂದಿದ್ದರು. ಎಂದ ನೋಡಿದೆ? ಅದು ಎರಡು ನೋಡಿದ ಅಷ್ಟೇ. ಎರಡೇ ನೋಡಿದ? ಎರಡನ್ನು ಎಷ್ಟು ಗಂಟೆ ನೋಡಿದೆ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇಟ್ಕೊಂಡೆ? ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ. ನೀನು ನೋಡಬೇಕಲ್ಲ ಗಂಟೆ. ಎಷ್ಟು ಗಂಟೆಗೆ ಮೊಬೈಲ್ ಇಟ್ಕೊಂಡೆ? ಮೊಬೈಲಲ್ಲಿ ಗಂಟೆ ಬೀಳ್ತದಲ್ಲ. ಎಷ್ಟು ಗಂಟೆಗೆ ಮೊಬೈಲ್ ಇಟ್ಕೊಂಡೆ? ಆದ್ರೆ ನೋಡಿಲ್ಲ. ಹಾಂ. ಆದ್ರೆ ಅಮ್ಮ ಮೊಬೈಲ್ ಇಟ್ಕೊಂಡಿದ್ರು. ನಾನೀಗ ನಾನು 2 ಜನ ನೋಡಿದ್ರು. ಅವಾಗ ಅಪ್ಪ ಇನ್ನು ಬರ್ಲಿಲ್ಲ ಮನೆಯಲ್ಲಿ. ಹಾಂ ಅಷ್ಟೇ. ಮತ್ತೆ ಮತ್ತೆ ಅದು ಸಹ ಹಾಗೆ ನೋಡಿದ್ದು ಅಷ್ಟೇ. ಅಷ್ಟೇ ನೋಡಿದ? ಮತ್ತೆ ಅಕ್ಷರ ಏನು ಈಗಾಗೋದು? ಯಾವೆರಡು ಬೆರಳಲ್ಲಿ ಮೊಬೈಲ್ ಒತ್ತುದು ತೋರಿಸು ನನಗೆ. ಅದು ಒಂದೇ ಮೊಬೈಲಲ್ಲಿ ಸರಿ ತೋರಿಸು. ಅದು ಒಂದೇ ಮೊಬೈಲಲ್ಲಿ ಒತ್ತುದಾ? ಹೇಗೆ ಒತ್ತುದು ಮೊಬೈಲನ್ನು? ಹೇಗೆ ಒತ್ತುದು? ಹಾಂ, ಸರಿ ತೋರಿಸು. ಹಾಂ, ಮತ್ತೆ ಆ ಒಂದು ಬೆರಳಲ್ಲಿ ಒತ್ತಿದ್ರೆ ಎಲ್ಲ ಬರ್ತದಾ? ಹಾಂ, ಟೀಚರ್ ಇಲ್ಲಿ 5 ಬೆರಳು ಇಟ್ಕೊಂಡು ಎಲ್ಲ ಹೇಳ್ತಾರಲ್ಲ, ಅದೇನು ಬರೋದಿಲ್ಲ? ಟೀಚರ್ 5 ಬೆರಳು ಇಟ್ಕೊಂಡು ಹೇಳ್ತಾರಲ್ಲ, ಅದೇನು ಬರೋದಿಲ್ಲ? ಟೀಚರ್ ಹೇಳಿದ ಅರ್ಥ ಆಗೋದಿಲ್ವಾ? ಹಾಂ, ಆಗ್ತದಲ್ವಾ? ಟೀಚರ್ ಬರ್ದದ್ದು ಸರಿ ಆಗಲಿಲ್ವಾ ಬೋರ್ಡಲ್ಲಿ? ಹಾಂ, ಹಾಂ ಆಗಿದೆ ಅಲ್ವಾ? ಮತ್ತೇನು ಅದು? ಅದೀಗ ನೀನು ಮೊಬೈಲ್ ಒತ್ತಲಿಕ್ಕೆ ಇದು ಒಂದೇ ಬೆರಳು ಉಪಯೋಗಿಸಿದಲ್ವಾ? ಬರೆಯುವಾಗ 3 ಬೆರಳನ್ನು ಉಪಯೋಗಿಸ್ತೀಯಲ್ಲ, ಆಗ ಅಕ್ಷರ ಚಂದ ಬರಬೇಕಲ್ವಾ? ಒಂದು ಬೆರಳಲ್ಲಿ ಮೊಬೈಲಲ್ಲಿ ಒತ್ತುವಾಗ ಅಷ್ಟೆಲ್ಲ ಬರುವಾಗ ಇನ್ನು 3 ಬೆರಳಲ್ಲಿ ಅಕ್ಷರ ಪೆನ್ಸಿಲ್ ಹಿಡಿದು ಅಕ್ಷರ ಬರೆಯುವಾಗ ಅಷ್ಟು ಚಂದ ಬರಬೇಕಲ್ಲ? ಅದೇನಾಗಿ? ಹಾಂ, ಹೇಳು. ನಾಳೆದ ನಾನು ಮೊಬೈಲ್ ಮುಟ್ಟೋದಿಲ್ಲ. ಹಾಂ, ನಾಳೆದ ನಾನು ಮೊಬೈಲ್ ಮುಟ್ಟೋದಿಲ್ಲ. ನಾಳೆ ಅಂತೇಳಿ ನಾಳೆ ಒಂಚೂರು ಮುಟ್ಟುವ, ನಾಡಿನಿಂದ ಮುಟ್ಟೋದಿಲ್ಲ ಹೇಳ್ತೀಯಾ? ಇಲ್ಲ, ಸತ್ಯ. ಎಂತ ಮುಟ್ಟೋದಿಲ್ಲ. ಏನನ್ನು? ಮೊಬೈಲಾ? ನಾನು ಅಮ್ಮನ ಹತ್ರ ಹೇಳ್ತೀನಿ, ಅಮ್ಮನಿಗೆ ಮೊಬೈಲ್ ಕೊಡಬೇಡ ಅಂತ. ಆಯಿತು, ನೋಡು ಜಾಣ, ನೋಡುವ ಇನ್ನು. ಹಾಂ.